Hello students, this is Manjula S, Assistant Professor in Commerce, Government College for Women, Kolar. So today I am going to deal the continuous session of Principles and Practice of Auditing subject for 6th and BCom, that is session number 19, and in this we are going to deal with second topic or second unit, that is internal control. In that the topic is internal check regarding cash purchase. So internal check regarding cash purchase we are going to deal today for session number 19. Okay, so now we'll move on to the content part. Internal check as regards to cash purchase. So we all know that when we wanted to do any cash purchases, there are some sort of process or procedures have to be followed. ಕ್ಯಾಶ್ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಅಂದರೆ ಪರ್ಚೇಸ್ ಮಾಡುವಾಗ ಏನೇ ಕೊಂಡ್ಕೊಳ್ಳುವಾಗ ಕ್ಯಾಶ್ ಕೊಟ್ಟು ಕೊಂಡ್ಕೊಳ್ಳುವಾಗ ಕೆಲವೊಂದಷ್ಟು ಸ್ಟೆಪ್ಸ್ ಅಥವಾ ಸ್ಟೇಜಸ್ಸನ್ನು ನಾವು ಪಾರ್ ಮಾಡಬೇಕಾಗಿ ಬರುತ್ತೆ. ಅದರಲ್ಲಿ ಯಾವ್ಯಾವುದು ಮೊದಲ ಹಂತ ಅನ್ನೋದನ್ನು, ಸೊ ಯಾವ್ಯಾವ ಹಂತಗಳಾದಮೇಲೆ ಅಥವಾ ಯಾವ್ಯಾವ ಸ್ಟೇಜಸ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಅನ್ನೋದನ್ನು ಅಕಾರ್ಡಿಂಗ್ ಟು ಸ್ಟೇಜಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಟಾಪಿಕ್. ಸೊ ಸ್ಟೇಜಸ್ ವೈಸ್ ನಾವು ಕ್ಯಾಶ್ ಪರ್ಚೇಸ್ನ ಹೇಗೆ ಮಾಡೋದು ಅನ್ನೋದನ್ನು ಈ ಕೆಳಗಿನ ವಿಷಯಗಳಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಇಸ್ ರಿಕ್ವಿಸಿಷನ್. ವಿ ಆಲ್ ನೋ ದಟ್ wherever goods are needed for any department or any company, so the head of the department should send the purchase requisition to the purchase department. That we all know everywhere the same things happens. And you should also mention about the quality, quantity, everything. So here ರಿಕ್ವಿಸಿಷನ್ ಅಂತಂದ್ರೇ ಗೊತ್ತಾಗುತ್ತೆ ನಮಗೆ. ರಿಕ್ವಿಸಿಷನ್ ಅಂತಂದರೆ ಏನು ನೋಡಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೂ ಇಸ್ ಇನ್ ನೀಡ್ ಆಫ್ ಗೂಡ್ಸ್ ಶುಡ್ ಫಿಲ್ ಇನ್ a requisition slip duly signed and then should send it to the purchase department. So ನಾನು ಆಗಲೇ ಹೇಳಿದಾಗೆ, so head of the department, whomever they are there, so they have to know the requirement of the goods that to be needed, and first he has to fill the requisition slip. That requisition slip will be a slip. Within that you should fill it what is the goods requirement, and it has to be signed and send it to the purchase department. So purchase department ಗೆ ಆ ಗೂಡ್ಸನ್ನು ಬೇಕಾಗಿರುವಂಥ ಮಾಹಿತಿ ಮತ್ತು ಏನು ಎಷ್ಟು ಅನ್ನೋದನ್ನು ಪೂರ್ತಿ ಮಾಹಿತಿಯನ್ನು ಆ ಸ್ಲಿಪ್, ರಿಕ್ವಿಸಿಷನ್ ಸ್ಲಿಪ್ ಅನ್ನೋದರಲ್ಲಿ ಫಿಲ್ ಮಾಡಿ ಮತ್ತು ಅದನ್ನು ಸೈನ್ ಮಾಡಿ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕಾಗಿ ಬರುತ್ತೆ. ಓಕೆ, ಸೊ ಈಗ ನಾವು ಏನೇ ವಸ್ತುಗಳನ್ನ ಕೊಂಡ್ಕೊಳ್ಬೇಕು ಅಂತಂದರೆ ಫಸ್ಟ್ ಒಂದು ಆರ್ಡರ್ ಅನ್ನೋದನ್ನು ಪ್ಲೇಸ್ ಮಾಡ್ತೀವಲ್ಲ, ಸೊ ಅದನ್ನೇ ಇಲ್ಲಿ ನಾವು ರಿಕ್ವಿಸಿಷನ್ ಅಂತ ಕರೆಯೋದು. ಸೊ ರಿಕ್ವಿಸಿಷನ್ ಅಂತಂದರೆ ಏನು ಬೇಕು, ಎಷ್ಟು ಬೇಕು, ಯಾವುದು ಬೇಕು ಅನ್ನೋದನ್ನು ಕ್ಲಿಯರಾಗಿ ಸ್ಪೆಸಿಫೈ ಮಾಡಿ ಅದರ ಜೊತೆಗೆ ಆ ಕಂಪನಿಯ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ ಆ ಪ್ರಾಡಕ್ಟ್ಗೆ ಅಥವಾ ಗೂಡ್ಸ್ಗೆ ಅವ್ರ ಕಡೆಯಿಂದ ಸಹಿಯನ್ನು ಮಾಡಿಸಿ ಅದನ್ನು ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ ಕಳಿಸುವಂಥದ್ದು. ಓಕೆ, ದಿಸ್ ಇಸ್ ವಾಟ್ ದ ಫಸ್ಟ್ ಸ್ಟೆಪ್. ಆ್ಯಂಡ್ ಆಲ್ಸೋ ನೆಕ್ಸ್ಟ್ what and all to be added in that requisition slip, like quality, quantity, and what is the time for which the goods must be supplied, within what time the goods must be supplied, and it should be clearly mentioned in the requisition slip. So as I told, ಏನು ಬೇಕು ಎಷ್ಟು ಬೇಕು, that is what is about the quantity. What is the quantity you require? ಕ್ವಾಂಟಿಟಿ ಅಂದರೆ ಎಷ್ಟು ಬೇಕು ಅನ್ನೋದನ್ನು, ಮತ್ತು ಕ್ವಾಲಿಟಿ, ಯಾವ ಥರದ ಕ್ವಾಲಿಟಿ. ಬಿಕಾಸ್ ಯು ನೋ ದಟ್ ಇನ್ ದ ಮಾರ್ಕೆಟ್ ಇಫ್ ಯು ಗೋ ಟು ಪರ್ಚೇಸ್ ಎನಿ ಪ್ರಾಡಕ್ಟ್ ಯು ಮೇ ಫೈಂಡ್ ಮೆನಿ ವೆರೈಟೀಸ್ ಆರ್ ಮೆನಿ ಸಾರ್ಟ್ಸ್ ಆಫ್ ಮೆನಿ ಕ್ವಾಲಿಟಿ ವೈಸ್ ಪ್ರಾಡಕ್ಟ್ಸ್ ಇನ್ ದ ಮಾರ್ಕೆಟ್ ಫಾರ್ ಸೇಮ್ ಪ್ರಾಡಕ್ಟ್. ಒಂದೇ ಪ್ರಾಡಕ್ಟ್ಗೆ ವಿಭಿನ್ನ ಅಥವಾ ಬೇರೆ ಬೇರೆ ಥರದ ಕ್ವಾಲಿಟಿಗಳು ಇರ್ತವೆ, ಅದೇ ಗುಣಮಟ್ಟಗಳಿರ್ತವೆ. ಸೊ ಹಾಗಾಗಿ ಅದರ ಬೇಸ್ ಮೇಲೆ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ. ಇಟ್ ಆಲ್ಸೋ ಡಿಫರ್ಸ್ ವಿತ್ ದ ಪ್ರೈಸ್ ಆ್ಯಂಡ್ ಇಟ್ ಆಲ್ಸೋ ಡಿಫರ್ಸ್ ವಿತ್ ದ ಕ್ವಾಲಿಟಿ ಆಲ್ಸೋ. ಹಾಗಾಗಿ ಯಾವ ಕ್ವಾಲಿಟಿಯನ್ನು ಕೇಳ್ತಾ ಇದ್ದೀರಾ, ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಮತ್ತು ಎಷ್ಟು ಕ್ವಾಂಟಿಟಿ, ಎಷ್ಟು ಬೇಕಾಗುತ್ತೆ ಆ ಪ್ರಾಡಕ್ಟ್ಸ್ ಅನ್ನೋದು, ಅದರ ಜೊತೆಗೆ ಯಾವ ಟೈಮ್ ಒಳಗಡೆ ಆ ಗೂಡ್ಸ್ ನಮಗೆ ಬೇಕು. ಅವಾಗ ಫಾರ್ ಎಕ್ಸಾಂಪಲ್ ನಾವು ಅಂಗಡಿಯಲ್ಲಿ ಗೂಡ್ಸನ್ನು ಸೇಲ್ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಾಗುತ್ತೆ ಈ ಪ್ರಾಡಕ್ಟ್ಸು ಎಷ್ಟು ದಿನದೊಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ ಅಥವಾ ಖಾಲಿ ಆಗುತ್ತೆ ಅನ್ನೋದು. ಸೊ ಅದು ನಾವೇನು ಮಾಡ್ತೀವಿ, ಅದಕ್ಕಿಂತ ಬಿಫೋರ್ 1 ವೀಕೋ 10 ಡೇಸೋ ಏನೋ ಒಂದು ಅಂದಾಜು ಮೇಲೆ ನಾವು ಆ ಗೂಡ್ಸ್ಗೆ ಆರ್ಡರ್ನ ಪ್ಲೇಸ್ ಮಾಡ್ತೀವಿ.
ಅದೇ ಥರ ಇಲ್ಲೂ ಅಷ್ಟೇ, ವಿತಿನ್ ವಾಟ್ ಟೈಮ್ ದ ಗೂಡ್ಸ್ ಮಸ್ಟ್ ಬಿ ಸಪ್ಲೈಡ್ ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ರಿಕ್ವಿಸಿಷನ್ ಸ್ಲಿಪ್ಪಲ್ಲಿ ಅದನ್ನು ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಕಳಿಸುವಂಥದ್ದು. ಓಕೆನಾ? ದಿಸ್ ಇಸ್ ವಾಟ್ ಅಬೌಟ್ ದ ರಿಕ್ವಿಸಿಷನ್ ಪಾರ್ಟ್ ಆಫ್ ಕ್ಯಾಶ್ ಪರ್ಚೇಸ್. ಸೊ ರಿಕ್ವಿಸಿಷನಲ್ಲಿ ನಾವೇನು ಮಾಡ್ತೀವಿ, ರಿಕ್ವಿಸಿಷನ್ ಸ್ಲಿಪ್ಪನ್ನು ಫಿಲ್ ಮಾಡ್ತೀವಿ, ಅದನ್ನು ಸೈನ್ ಮಾಡ್ತಾರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅದನ್ನು ಪರ್ಚೇಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಅದ್ರ ಜೊತೆಗೆ ಅದ್ರ ಏನೇನು ಡೀಟೇಲ್ಸ್ ಇರುತ್ತೆ ಅಂತಂದರೆ ಎಷ್ಟು ಬೇಕು, ಕ್ವಾಂಟಿಟಿ, ಕ್ವಾಲಿಟಿ ಯಾವುದು ಬೇಕು ಮತ್ತು ಯಾವ ಟೈಮ್ ಒಳಗಡೆ ನಿಮ್ಮ ಗೂಡ್ಸ್ ಬೇಕು ಅನ್ನೋದರ ಮಾಹಿತಿ ಸಹ ಅದರಲ್ಲಿ ಸ್ಪೆಸಿಫೈ ಮಾಡಿ ಆ ರಿಕ್ವಿಸಿಷನ್ ಸ್ಲಿಪ್ಪನ್ನು ಕಳಿಸ್ತಾರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ಗೆ. ಸೊ ಇದು ರಿಕ್ವಿಸಿಷನ್ ಪಾರ್ಟಲ್ಲಿರುವಂಥ 2 ಕಂಟೆಂಟ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಇಸ್ ಎನ್ಕ್ವೈರಿ ಪಾರ್ಟ್. ಸೊ ಎನ್ಕ್ವೈರಿ ಪಾರ್ಟಲ್ಲಿ ಸೊ ಫಸ್ಟ್ ಯು ಹ್ಯಾವ್ ಟು ಎನ್ಕ್ವೈರಿ ಅಂತಂದ್ರೇ ಗೊತ್ತಾಗುತ್ತೆ ಯಾವುದೋ ಒಂದರ ಮಾಹಿತಿನ ತಿಳ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿ, ಯಾವುದೋ ಒಂದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋವಂಥದ್ದು. ಸೊ ಇಲ್ಲಿ ಯಾವುದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊತಾ ಇದ್ದೀರಾ ಅಂದರೆ ಎನ್ಕ್ವೈರಿ ಅಬೌಟ್ ದ terms and conditions of purchase from different suppliers. So here the purchase department makes an inquiry about terms and conditions related to tenders and quotations. So about that the purchase department gives the information. So here also the decision must be taken by any officer of that purchase department, and if the amount of purchase involves heavy and it also involves huge expenditure. Here if at all you invest more, heavy purchase if you do, you have to invest more, ಅದು ನಮಗೆ ಗೊತ್ತಿರುವಂಥ ವಿಷಯ. ಸೊ ಎನ್ಕ್ವೈರಿಯಲ್ಲಿ ಫಸ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ಪರ್ಚೇಸಸ್ ಶುಡ್ ಬಿ ಫ್ರಮ್ ಡಿಫ್ರೆಂಟ್ ಸಪ್ಲೈಸ್. ಸೊ ವಿ ಆಲ್ ನೋ ಸಮ್, ಇದ್ರ ಬಗ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಕೆಲವು ಎಂಪ್ಲಾಯೀಸ್ ಕೆಲವು ಪರ್ಚೇಸರ್ಸ್ ಅಥವಾ ಸೆಲ್ಲರ್ಸ್ ಏನಿರ್ತಾರೆ ಸಾಲಗಳು ಕೊಡೋದಿಲ್ಲ. ಐ ಮೀನ್ ನೆಟ್ ಅಂದರೆ ಒಂದೇ ಸರಿ ಪೇಮೆಂಟ್ ಮಾಡಿ ಪರ್ಚೇಸ್ನ ತೊಗೊಂಡು ಹೋಗುವಂಥ ವ್ಯವಸ್ಥೆಗಳು ಇಟ್ಕೊಂಡಿರ್ತಾರೆ. ದೇ ಆರ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ಅಡ್ವಾನ್ಸನ್ನು ಪೇ ಮಾಡಬೇಕಾಗುತ್ತೆ, ಅದಾದ ನಂತರ ಗೂಡ್ಸ್ ತೊಗೊಳ್ಳೋದಾಗುತ್ತೆ, ತೊಗೊಂಡಿದ್ದ ತಕ್ಷಣ ಯಾವಾಗ ಗೂಡ್ಸ್ ಡೆಲಿವರಿ ಕೊಡ್ತಾರೋ ಆವಾಗ ಫುಲ್ ಪೇಮೆಂಟ್ನ ಕ್ಲಿಯರ್ ಮಾಡುವಂಥದ್ದು. ಇದು ಒಂದು ಥರದ ಸೆಲ್ಲರ್ಸ್ ಇರ್ತಾರೆ. ಇನ್ನೊಂದು ಥರದ ಸೆಲ್ಲರ್ಸ್ ಯಾರು ಅಂತಂದರೆ ಅವ್ರೇನು ಮಾಡ್ತಾರೆ, ಅಡ್ವಾನ್ಸನ್ನು ತೊಗೊಂಡಿರ್ತಾರೆ, ಇಷ್ಟು ಗೂಡ್ಸನ್ನು ಡೆಲಿವರಿ ಕೊಡ್ತಾರೆ, ಕೊಟ್ಟಾದ ನಂತರ ಹಾಫ್ ಪೇಮೆಂಟ್ ಆರ್ ಕ್ವಾರ್ಟರ್ ಪೇಮೆಂಟ್ನ ತೊಗೊಳ್ತಾರೆ, ಅದಾದ ನಂತರ 1 ಅಥವಾ 2 ಇನ್ಸ್ಟಾಲ್ಮೆಂಟಲ್ಲಿ ಆ ಪೇಮೆಂಟನ್ನು ಕಂಪ್ಲೀಟಾಗಿ ತಗೊಳ್ಳೋವಂಥದ್ದು. ಈ ಥರದ ವಿಭಿನ್ನವಾದ ಸೆಲ್ಲರ್ಸ್ ಇರ್ತಾರೆ, ಮಾರಾಟಗಾರರು ಇರ್ತಾರೆ. ಸೊ ಹಾಗಾಗಿ ನಾವು ತಗೊಳ್ಳುವಂಥ ಪ್ರಾಡಕ್ಟ್ ಏನಿರುತ್ತೆ ಅದರ ಬಗ್ಗೆ ಡಿಫ್ರೆಂಟ್ ಸಪ್ಲೈಯರ್ಸ್ ಯಾರಿರ್ತಾರೆ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೆ ಅನ್ನೋದನ್ನು ಎನ್ಕ್ವೈರಿ ಮಾಡೋದು ಈ ಹಂತದಲ್ಲಿ ನಾವು ಅದನ್ನು ಮಾಡ್ತೀವಿ. ಸೊ ಹಿಯರ್ ದ ಎನ್ಕ್ವೈರಿ ವಿಲ್ ಬಿ ಡನ್ ಅಬೌಟ್ ದ terms and conditions of purchases from different suppliers. Okay. Next, for this purpose, tenders are generally invited as a rule. The lowest tender should be accepted accordingly. Addition to be taken. So here, usually whatever we purchase, we will go on the basis of tenders. So tenders, as usual, you know, tender quotation, you know that. So you also know that which is the lowest tender, for that only will be accepted. So the lowest tender will be accepted based and accordingly decision will be taken. So ಇಲ್ಲಿ ನಾವೇನು ಮಾಡ್ತಿರ್ತೀವಿ ಅಂದರೆ ಟೆಂಡರ್ಗಳು ಮತ್ತು ಕೊಟೇಷನ್ಸ್ ಏನಿರ್ತವೆ ಅದನ್ನು ಪ್ಲೇಸ್ ಮಾಡ್ತೀವಿ, ಇನ್ವೈಟ್ ಮಾಡ್ತೀವಿ. ಅದಾದ ನಂತರ ನಿಮ್ಗೆ ಅದ್ರ ಬಗ್ಗೆ ರೂಲ್ ಗೊತ್ತಿರುತ್ತೆ, ಯಾವ ಕೊಟೇಷನ್ನು ಅಥವಾ ಯಾವ ಕೊಟೇಷನ್ನು ಕಡಿಮೆ ದರ ಇರುತ್ತೋ ಅಂಥವ್ರಿಗೆ ನಾವು ಸಪ್ಲೈ ಮಾಡೋದಕ್ಕೆ ಅವಕಾಶನ ಕೊಡ್ತೀವಿ. ಅರ್ಥಾಗಿ ನಮ್ಗೆ ಗೊತ್ತಿದೆ ನಮ್ಮ ಕಂಪನಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಪ್ರಾಡಕ್ಟ್ಸನ್ನು ಅಥವಾ ಗುಣಮಟ್ಟದ ಪದಾರ್ಥಗಳು ವಸ್ತುಗಳನ್ನು ಯಾರು ಕೊಡ್ತಾರೋ ಅವರಿಗೆ ನಾವು ಆ ಗೂಡ್ಸನ್ನು ಆ ಟೆಂಡರ್ನ ಕೊಡುವಂಥ ಸಾಧ್ಯತೆ ಇದೆ. ಸೊ ಅದನ್ನು ನಾವು ಕಂಪನಿಯಲ್ಲಿ ಮಾಡ್ಕೊಳ್ತಾ ಬರ್ತಿರ್ತೀವಿ. ಅಥವಾ ಎನ್ಕ್ವೈರಿ ಪಾರ್ಟಲ್ಲಿ ಮೊದಲಿಗೆ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂದರೆ ಷರತ್ತುಗಳು ಏನಿರ್ತವೆ ಅದನ್ನು ತಿಳ್ಕೊಳ್ಳೋವಂಥದ್ದು, ಬೇರೆ ಬೇರೆ ಸಪ್ಲೈಯರ್ಸಲ್ಲಿ ಷರತ್ತುಗಳು ಏನಿರ್ತಾವೋ ಅದನ್ನು ಚೆಕ್ ಮಾಡುವಂಥದ್ದು. ಅದಾದ ನಂತರ ಯಾರಿಗೆ ಟೆಂಡರ್ನ ಪ್ಲೇಸ್ ಮಾಡುವಾಗ ಲೋಯೆಸ್ಟ್ ಟೆಂಡರ್ ಯಾರು ಕೊಟ್ಟಿರ್ತಾರೋ, ಕಡಿಮೆ ದರ ಯಾರು ಕೊಟ್ಟಿರ್ತಾರೋ ಅವ್ರಿಗೆ ಟೆಂಡರನ್ನು ಅವ್ರ ಕಡೆಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ಬೇಸ್ಡ್ ಆನ್ ದಟ್ ಡಿಸಿಷನ್ನ ತಗೊಳ್ಳೋದು. ಸೊ ಇದು ಎನ್ಕ್ವೈರಿಯಲ್ಲಿ 2 ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. So we have discussed about requisition and inquiry part, and third one is purchase orders. So purchase order here is
As we all know, the purchase department places orders recorded in the purchase order book. So here purchase order ಅಂತಂದಾಗ ಫಸ್ಟ್ ರಿಕ್ವೆಷನ್ ಕೊಟ್ಟಿದ್ದೀವಿ, ಎನ್ಕ್ವೈರಿ ಮಾಡಿದ್ದೀವಿ, ಈಗ ಆರ್ಡರ್ನ ಪ್ಲೇಸ್ ಮಾಡುವಂಥ. ಸೊ ಆರ್ಡರ್ನ ಪ್ಲೇಸ್ ಮಾಡುವಾಗ ದೇರ್ ಆರ್ ಸರ್ಟನ್ ಥಿಂಗ್ಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಸೊ ವೈಲ್ ಪ್ಲೇಸಿಂಗ್ ದ ಆರ್ಡರ್ ಫಾರ್ ಅ ಗುಡ್, ಸರ್ಟನ್ ಥಿಂಗ್ಸ್ ಟು ಬಿ ಕೆಪ್ಟ್ ಇನ್ ಮೈಂಡ್. ವಾಟ್ ಸಾರ್ಟ್ ಆಫ್ ಥಿಂಗ್ಸ್ ದಟ್ ಹ್ಯಾಸ್ ಟು ಬಿ. ನಾವು ಆರ್ಡರ್ನ ಪ್ಲೇಸ್ ಮಾಡುವಾಗ ಈಗ ನಾವು 3-4 ಅಂಗಡಿಗಳನ್ನು ವಿಚಾರಿಸ್ಕೊಂಡು ಬರ್ತೀವಿ ಯಾವುದಾದ್ರು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ. ಪರ್ಚೇಸ್ ವಿಚಾರಿಸ್ಕೊಂಡು ಬಂದಾದ ನಂತರ ನಾವು ಒಂದು ಡಿಸಿಷನಲ್ಲಿ ಇರ್ತೀವಿ. ಸೊ ಡಿಸಿಷನ್ ಏನಂತಂದರೆ ಎಲ್ಲಿ ನಮಗೆ ಗುಣಮಟ್ಟ ಇರುತ್ತೆ ಮತ್ತು ಎಲ್ಲಿ ನಮಗೆ ಕಡಿಮೆ ದರ ಇರುತ್ತೆ, ನಾವು ಅದಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ. ಅದ್ರ ಜೊತೆಗೆ ನಮಗೆ ಡೆಲಿವರಿ ಫ್ರೀ ಇರಬೇಕು, ಈ ಥರ ಎಲ್ಲ ಕಾನ್ಸೆಪ್ಟ್. ಇನ್ ಕೇಸ್ ಎಕ್ಸ್ಚೇಂಜ್ ಇರಬೇಕು, ಡ್ಯಾಮೇಜ್ ಏನಾದರೂ ಆದರೆ ವಾಪಸ್ ತಂದು ಕೊಡುವಂಥದ್ದು, ಈ ಥರ ಎಲ್ಲ ಷರತ್ತುಗಳಿಗೆ ಯಾರು ಬದ್ಧವಾಗಿರ್ತಾರೋ ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡುವಂಥದ್ದು ರೂಢಿಯಾಗಿ ಮಾಡ್ಕೊಳ್ಳೋವಂಥ ಕೆಲಸಗಳು. ಹಾಗಾಗಿ ಪರ್ಚೇಸ್ ಆರ್ಡರ್ನ ಪ್ಲೇಸ್ ಮಾಡುವಾಗ ಏನು ಮಾಡ್ತೀವಿ. ಸೊ ಹಿಯರ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಪ್ಲೇಸಸ್ ಆರ್ಡರ್ಸ್ ವಿಚ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಪರ್ಚೇಸ್ ಆರ್ಡರ್ ಬುಕ್. ಆಸ್ ವಿ ಆಲ್ ನೋ, whenever any company or any organization or industry, if it places any orders to the suppliers, that has to be recorded in purchase order book. Purchase order book is also a book that is maintained in the factory or industry. And if at all you place any order for any raw materials or any products or any goods, then the order must be included or order must be mentioned or recorded in the purchase order book. So purchase order book ಅಂತಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್ ಯಾವುದೇ ಥರದ ಆರ್ಡರ್ನ ಪ್ಲೇಸ್ ಮಾಡಲಿ, ಯಾವುದೇ ಥರದ ಆರ್ಡರ್ನ ಕೊಟ್ಟಾಗ ಗೂಡ್ಸ್ಗೆ ಅದನ್ನೆಲ್ಲನೂ ಆ ಪರ್ಚೇಸ್ ಆರ್ಡರ್ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋ ಅಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಇಸ್ 4 copies of purchase order should be prepared. So that is what 4 copies. As usual, yesterday we have discussed, or in the previous slide we have discussed about what are the credit sales ಮಾಡುವಾಗ ನಾವು 4 ಕಾಪಿಗಳು ಹೇಗೆ ಸೇಲ್ಸಲ್ಲಿ ಕೌಂಟರ್ ಸೇಲ್ಸಲ್ಲಿ ಯೂಸ್ ಮಾಡ್ತೀವಿ, ಅದೇ ಥರ ಇದರಲ್ಲೂ ಆ ಥರ 4 ಕಾಪೀಸ್ ಏನಿತ್ತು ಅಲ್ಲಿ, ಅದೇ ಥರ ಇಲ್ಲೂ 4 ಕಾಪೀಸ್ ಆಫ್ ಪರ್ಚೇಸ್ ಆರ್ಡರ್ನು ಸಹ ನಾವು ಪ್ರಿಪೇರ್ ಮಾಡಬೇಕು ಅಥವಾ ಮೇಂಟೈನ್ ಮಾಡಬೇಕು. Then 1 copy will be sent to the vendor, 2nd to the store department, 3rd copy to the accounts department, and 4th one will be retained by the purchase department itself. So here the purchase department will place the order. So order place, when it is placing the order, it has to maintain 4 copies. 4 copies should be prepared. As we all know, 1 to be sent to the vendor who sells, and 2nd to the store department where the goods will be stored, and 3rd to the accounts department where the accounts will be, or the transactions and accounts will be recorded of that particular purchase, and 4th one will be retained by the purchase department itself. Okay. So ಇಲ್ಲಿ 4 ಕಾಪಿಗಳನ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ್ವಿ. 4 ಕಾಪಿಯಲ್ಲಿ ಒಂದು ವೆಂಡರ್ ಇಟ್ಕೊಂಡಿರ್ತಾರೆ, ಪರ್ಸನ್ ಹೂ ಸೇಲ್ಸ್ ದ ಗೂಡ್ಸ್, ಆ್ಯಂಡ್ 2nd ಒನ್ ಇಸ್ ಸ್ಟೋರ್ ಡಿಪಾರ್ಟ್ಮೆಂಟ್, ಎಲ್ಲಿ ಗೂಡ್ಸ್ ಡೆಲಿವರಿ ಆಗುತ್ತೋ ಅಲ್ಲಿ ಒಂದು ವೋಚರ್ ಅಥವಾ ಒಂದು ಕಾಪಿ ಇರುತ್ತೆ, ಬಿಲ್ಲು. ಅದಾದ ನಂತರ 3rd ಕಾಪಿ ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಯಾಕೆ ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಅಂತಂದರೆ, ಬಿಕಾಸ್ ಅಲ್ಲಿ ನಾವು ಎಂಟ್ರಿಗಳನ್ನು, ಈ ಪರ್ಚೇಸ್ ಆಗಿರುವಂಥ ಎಂಟ್ರೀಸನ್ನು ಅಲ್ಲಿ ನಾವು ಮೇಂಟೈನ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟ್ಗೆ ಒಂದು ಕಾಪಿ ಹೋಗುತ್ತೆ. ಮತ್ತು 4ನೇದು ಪರ್ಚೇಸ್ ಡಿಪಾರ್ಟ್ಮೆಂಟ್, ಎಲ್ಲಿ ಪರ್ಚೇಸ್ ಮಾಡಿರ್ತಾರೋ ಅಲ್ಲೇ ಅದು ಉಳ್ಕೊಳ್ಳುತ್ತೆ. ಸೊ ಅಲ್ಲೇ ರಿಟೈನ್ ಆಗುತ್ತೆ. ಸೊ ಹಾಗಾಗಿ 4 ಕಡೆ ಆ ಕಾಪೀಸು ಸ್ಪ್ರೆಡ್ ಆಗಿರುತ್ತೆ. ಓಕೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ 3rd stage of this purchase order. And 4th one is a responsible officer should review the purchase order before signing by the authorized person. So here, and he should put, after putting the number of orders on the requisition slip concerned, and such requisition should be filled by the purchase department itself. So it should be prepared by such supplier. Here responsible officer should review, that is what I told you, that review in the sense checking out, reviewing the ಆರ್ಡರನ್ನು ನಾವು ಪ್ಲೇಸ್ ಮಾಡೋದಕ್ಕಿಂತ ಮುಂಚೆ, ಸೈನ್ ಮಾಡೋದಕ್ಕಿಂತ ಮುಂಚೆ ಯಾರು ಅಥರೈಸ್ಡ್ ಪರ್ಸನ್ ಇರ್ತಾರಲ್ಲ, ಅಥರೈಸ್ಡ್ ಪರ್ಸನ್ ಮೇ ಬಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಎನಿ ಪರ್ಚೇಸ್ ಮ್ಯಾನೇಜರ್ or any other manager who are responsible for that particular department. So that person has to be signed. So before signing that authorized person, the responsible officer or the supervisor of the department will be reviewed that purchase order
ಬಿಫೋರ್ ಸೈನಿಂಗ್ ದ ಅಥರೈಸ್ಡ್ ಪರ್ಸನ್. ಈಗ ನಾವು ಏನೇ ಪರ್ಚೇಸ್ ಮಾಡಬೇಕು ಗೂಡ್ಸ್ ಅಂದಾಗ ಮ್ಯಾನೇಜರ್ಗಿಂತ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋ ಫೋರ್ಮೆನ್ಸ್ ಆಗಿರ್ಬೋದು ಅಥವಾ ಸೂಪರ್ವೈಸರ್ಸ್ ಆಗಿರ್ಬೋದು, ಅವ್ರಿಗೆ ಅದರ ನಾಲೆಜ್ ಜಾಸ್ತಿ ಇರುತ್ತೆ. ಯಾಕಂದರೆ ಎಷ್ಟು ಗೂಡ್ಸ್ ಇಲ್ಲಿ ಆಗೋಗಿದ್ದಾವೆ, ಎಷ್ಟು ಪ್ರಾಡಕ್ಟ್ಸ್ ಇಲ್ಲಿ ಬೇಕಾಗುತ್ತೆ, ಸೊ ಏನಿದೆ ಇದರ ರಿಕ್ವೈರ್ಮೆಂಟು ಮತ್ತು ಯಾವ ಥರ ಕ್ವಾಲಿಟಿ ಇಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ಸೊ ಹಾಗಾಗಿ ಅವರು ಅದನ್ನು ಚೆಕ್ಔಟ್ ಮಾಡಿ ಅದನ್ನೆಲ್ಲ ರಿವ್ಯೂ ಮಾಡಾದ ನಂತರ ಕನ್ಸರ್ನ್ಡ್ ಪರ್ಸನ್, ಯಾರು ಅಥರೈಸ್ಡ್ ಪರ್ಸನ್ ಇರ್ತಾರೋ ಅವ್ರ ಕಡೆಯಿಂದ ಸಹಿ ಮಾಡೋದಕ್ಕಿಂತ ಮುಂಚೆ ಇವರು ಅದನ್ನೆಲ್ಲ ರಿವ್ಯೂ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ದ 4 stages in the purchase order. So okay, so we have discussed about requisition and enquiry about the order, and third one is purchase order. Okay, before do purchasing any goods you have to place the purchase order. Okay, so next is receipt of goods. So ಈಗ ಏನು ಮಾಡಿದ್ವಿ, ರಿಕ್ವೆಷನ್ ಕೊಟ್ಟಿದ್ದೀವಿ, ಎನ್ಕ್ವೈರಿ ಮಾಡಿದ್ವಿ ಗೂಡ್ಸ್ ಬಗ್ಗೆ, ಅದಾದ ನಂತರ ಆರ್ಡರ್ನ ಪ್ಲೇಸ್ ಮಾಡಿದ್ವಿ. ಸೊ ಆರ್ಡರ್ನ ಪ್ಲೇಸ್ ಆದಮೇಲೆ you have to receive the goodsನ ರಿಸೀವ್ ಮಾಡ್ಕೋಬೇಕು. ಸೊ ಆನ್ ರಿಸೀವಿಂಗ್ ದ ಗೂಡ್ಸ್ the purchase department should properly inspect them, and then after an entry in the goods inward receipt book, it should be sent to the stores. Okay, so first what they have to do, they have to inspect it properly. So while receiving, as we all know about this work, whenever you receive or we receive any goods, any things to the house or to the college or to any other department or industry, so before receiving the goods you should check the goods that whether the same quantity and the same quality and same content or the same goods have been reached or not. We have to verify before entering the or before delivering the goods, and that should be entered in the received book, inward book. It is whatever the goods which has come to the department, that to be entered, and also after entering this, that to be sent to the stores. Okay, so here ನಾವು ಯಾವುದೇ ಒಂದು ಗೂಡ್ಸನ್ನ ತಗೊಳ್ಳುವಾಗ, ಪರ್ಚೇಸ್ ಮಾಡುವಾಗ, ಮೊದಲು ಅದು ಡೆಲಿವರಿ ಆಗೋದಕ್ಕಿಂತ ಮುಂಚೆ ಆಗೋ ಸಮಯದಲ್ಲಿ ಆ ಗೂಡ್ಸನ್ನು ಒಳಗಡೆ ತಗೊಳ್ಳೋಕ್ಕಿಂತ ಮುಂಚೆ ಅದನ್ನು ಚೆಕ್ ಮಾಡೋ ಅಭ್ಯಾಸ ನಮ್ಮೆಲ್ಲರಲ್ಲೂ ಇದೆ. ಅದು ನಮ್ಮ ಕಾಲೇಜ್ಗೆ ತರುವಂಥ ಗೂಡ್ಸ್ ಆಗಿರ್ಬೋದು ಅಥವಾ ಮನೆಗೆ ತರುವಂಥ ಗೂಡ್ಸ್ ಆಗಿರ್ಬೋದು, ಯಾವುದೇ ಆಗಿರಲಿ, ಅದನ್ನೇನು ಮಾಡ್ತೀವಿ, ಬಂದ ತಕ್ಷಣ ನಾವು ತಂದಿರೋ ಗೂಡ್ಸ್ ಎಲ್ಲ ಈ ಬಿಲ್ಗೂ ಈ ಗೂಡ್ಸ್ಗೂ ಸರಿಯಾದ ಬ್ಯಾಲೆನ್ಸ್ ಕಂಪ್ಯಾರಿಷನ್ ಇದೆಯಾ ಅನ್ನೋದನ್ನು ಎರಡು ಕಡೆ ಕಂಪೇರ್ ಮಾಡ್ಕೊಳ್ತೀವಿ. ನಾವು ತಂದಿರೋ ಗೂಡ್ಸು ಮತ್ತು ಚೀಟಿಯಲ್ಲಿರೋ ಗೂಡ್ಸ್ ಏನಿದೆ ಎರಡೂ ಸೇಮ್ ಇದೆಯಾ ಅನ್ನೋದನ್ನು ಕಂಪೇರ್ ಮಾಡಿ ಅದಾದ ನಂತರ ಗೂಡ್ಸನ್ನ ಒಳಗಡೆ ತಗೊಳ್ಳೋದು. ಅದು ನಮ್ಮ ಜನರಲ್ ಆಗಿ ನಾವು ಮಾಡುವಂಥ ಕೆಲಸ. ಅದೇ ಥರ ಇಂಡಸ್ಟ್ರಿಯಲ್ಲೂ ಹಾಗೆ ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ, ಗೂಡ್ಸ್ನೆಲ್ಲ ಚೆಕ್ ಮಾಡ್ತಾರೆ. ಅದಾದ ನಂತರ ಅದನ್ನು ಇನ್ವರ್ಡ್ ಬುಕ್ಸ್, ಗೂಡ್ಸ್ ಒಳಗಡೆ ಬರ್ತಾ ಇದೆ ಅಂದರೆ ಇನ್ವರ್ಡ್ ಆಗ್ತಾ ಇದೆ ಅಂತ ಆ ರಿಸಿಪ್ಟ್ ಬುಕ್ಕಲ್ಲಿ ಅದನ್ನು ಎಂಟ್ರಿ ಮಾಡ್ಕೊಳ್ತಾರೆ. ಅದಾದ ನಂತರ ಅದನ್ನು ನಾವು ಎಲ್ಲಿ ಕಳಿಸ್ತೀವಿ, ಗೂಡ್ಸನ್ನ ಸ್ಟೋರ್ಸಿಗೆ ಕಳಿಸ್ತೀವಿ. ಸ್ಟೋರ್ಸ್ ಅಂದರೆ ಏನು, ಎಲ್ಲಿ ಗೂಡ್ಸನ್ನ ನಾವು ಪ್ರಿಸರ್ವ್ ಮಾಡಿಟ್ಟಿರ್ತೀವಲ್ಲ ಆ ಸ್ಟೋರ್ಸಲ್ಲಿ ನಾವು ಆ ಗೂಡ್ಸನ್ನ ಸೆಂಡ್ ಮಾಡ್ತೀವಿ. ಓಕೆ, ಸೊ ಗೂಡ್ಸ್ ರಿಸೀವ್ ಆಯಿತು. ಅದಾದ ನಂತರ ಮೇಕಿಂಗ್ ದ ಪೇಮೆಂಟ್. ಸೊ ಹಿಯರ್ the invoices should be thoroughly checked and sent to the accounting department for payment. ಸೊ ಏನು ಮಾಡ್ತೀವಿ, ಇಲ್ಲಿ ಗೂಡ್ಸನ್ನು ಥರೋ ಆಗಿ ಚೆಕ್ ಮಾಡಬೇಕು. ಸೊ ಹಿಯರ್ ದ ಗೂಡ್ಸ್ ಶುಡ್ ಬಿ ಥರೋಲಿ ಚೆಕ್ಡ್ ಆ್ಯಂಡ್ ಸೆಂಟ್ ಟು ದ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಫಾರ್ ಪೇಮೆಂಟ್. ಸೊ ಹಿಯರ್ ದ ಪೇಮೆಂಟ್ is not being done by stores department or the purchase department. Okay, the purchase department work is to place the order, requisition, and the stores department is to store the goods. Okay, so after receiving the goods, what we have to do, the invoices that you know, the bill whatever we have received, that to be sent to the accounting department. So there the payment will be done. Okay, so the payment will be done in the accounting department. Okay, so for the accounting department ಏನು ಮಾಡುತ್ತೆ ಅಂತಂದರೆ, ಈಗ ಗೂಡ್ಸ್ ನಾವೇನು ಪರ್ಚೇಸ್ ಮಾಡಿದ್ದೀವಿ, ರಿಸೀವ್ ಮಾಡಿದ್ದೀವಲ್ಲ, ಅದನ್ನು ನಾವೇನು ಮಾಡಬೇಕು, ಅದಕ್ಕೆ ಪೇಮೆಂಟನ್ನು ಕೊಡಬೇಕು. ಸೊ ಪೇಮೆಂಟ್ ಕೊಡಬೇಕು ಅಂದರೆ ಅದು ಪರ್ಚೇಸ್ ಡಿಪಾರ್ಟ್ಮೆಂಟ್ ಆಗಲಿ ಸ್ಟೋರ್ ಡಿಪಾರ್ಟ್ಮೆಂಟ್ ಆಗಲಿ ಮಾಡುವಂಥದ್ದಲ್ಲ. ಅದಕ್ಕೆ ಏನು ಮಾಡಬೇಕು, ಆ ಒಂದು ತರೋ ಮಾಡಿ ಚೆಕ್ ಮಾಡಿ ಗೂಡ್ಸ್ ತೊಗೊಂಡಾದ್ಮೇಲೆ ಇನ್ವಾಯ್ಸ್ ಇರುತ್ತಲ್ಲ, ಅಂದರೆ ಬಿಲ್ ಏನಿರುತ್ತಲ್ಲ, ಅದನ್ನು ಎಲ್ಲಿಗೆ ಕಳಿಸ್ಬೇಕು ನಾವು ಅಂದರೆ ಅಕೌಂಟಿಂಗ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕು. ಸೊ ಅಲ್ಲಿ ಹೋದ ನಂತರ ಆ ಗೂಡ್ಸ್ ಏನಾಗುತ್ತೆ ಅಂದರೆ ಆ ವೋಚರ್ಗೆ ಏನಾಗುತ್ತೆ, ಪೇಮೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್
The accounting department should compare the invoice with the purchase order and the incoming inspection report and should also verify the calculation. So ಇಲ್ಲಿ ಏನು ಮಾಡಬೇಕು ಅಂತಂದರೆ, here we all know that before entering the goods or before making the payments, you should compare with the invoice, whatever we have invoice bill, and also the placing order what we have placed before order placing, and then the incoming inspection report. So inspection report has been done by the receipt of the goods. While receiving the goods, we have inspected the goods. So these three to be compared, and then the payment will be done. So ಈಗ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ಅಂದರೆ, ಗೂಡ್ಸನ್ನ ಕೊಡೋದಕ್ಕಿಂತ ಮುಂಚೆ ಪೇಮೆಂಟನ್ನು ಕೊಡೋದಕ್ಕಿಂತ ಮುಂಚೆ ಅವರು ಕಂಪೇರ್ ಮಾಡ್ತಾರೆ. ಏನನ್ನು ಕಂಪೇರ್ ಮಾಡ್ತಾರೆ ಅವರು ಅಂತಂದರೆ, ಇನ್ವಾಯ್ಸ್ ಅಂದರೆ ಬಿಲ್ಲು, ಗೂಡ್ಸ್ ತಂದ ಮೇಲೆ ನಾವು ಬಿಲ್ ತೊಗೊಂಬರ್ತೀವಲ್ಲ ಅದು, ಅದ್ರ ಜೊತೆಗೆ ಪರ್ಚೇಸ್ ಆರ್ಡರ್, ನಾವು ಆರ್ಡರ್ ಪ್ಲೇಸ್ ಮಾಡಿರ್ತೀವಲ್ಲ, ಗೂಡ್ಸನ್ನು ಇಷ್ಟಿಷ್ಟು ಗೂಡ್ಸು ಇಷ್ಟಿಷ್ಟು ಬೇಕು ಅನ್ನೋದನ್ನು ಆರ್ಡರ್ ಪ್ಲೇಸ್ ಮಾಡಿರ್ತೀವಿ, ಅದನ್ನು ಎರಡು. ಮೂರನೇದು, ಗೂಡ್ಸನ್ನ ರಿಸೀವ್ ಮಾಡ್ಕೊಳ್ಳೋವಾಗ ಸ್ಟೋರ್ ಡಿಪಾರ್ಟ್ಮೆಂಟ್ಗಿಂತ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಇನ್ಸ್ಪೆಕ್ಟ್ ಮಾಡಿ ಇನ್ವರ್ಡ್ ಬುಕ್ಕಲ್ಲಿ ಅದನ್ನು ಎಂಟ್ರಿ ಮಾಡ್ಕೊಂಡಿರ್ತೀವಿ. ಓಕೆನಾ? ಅದನ್ನು ಸಹ ಮೂರನ್ನು ಸೇರಿ ಕಂಪೇರ್ ಮಾಡ್ತೀವಿ. ಗೂಡ್ಸ್ ಬಂದಿರೋದು ಅದೇ ಆಗಿರಬೇಕು, ಮತ್ತು ನಾವು ಆರ್ಡರ್ ಕೊಟ್ಟಿರೋದು ಅದೇ ಆಗಿರಬೇಕು, ಮತ್ತು ಅವ್ರು ಕೊಟ್ಟಿರೋವಂಥ ವೋಚರು ಅಥವಾ ಇನ್ವಾಯ್ಸು ಸೇಮ್ ಆಗಿರಬೇಕು. ಸೊ ಮೂರು ಸೇಮ್ ಇತ್ತು ಅಂತಂದಾಗ ದೆನ್ ದೇರ್ ವೋಂಟ್ ಬಿ ಎನಿ ಪ್ರಾಬ್ಲಮ್ಸ್. ಓಕೆ, ಸೊ ಹಾಗಾಗಿ ಎಲ್ಲ ಮೂರನ್ನು ವೆರಿಫೈ ಮಾಡಿ ಅದಾದ ನಂತರ ಅದರ ಕ್ಯಾಲ್ಕುಲೇಷನನ್ನು ನೋಡಿ ವೆರಿಫೈ ಮಾಡಾದ ನಂತರ ಅದಕ್ಕೆ ಪೇಮೆಂಟನ್ನು ಮಾಡ್ತಾರೆ. ಓಕೆ, so here that is what about the payment, making the payment. So here payment should be made for the goods purchased. Okay, then coming to the previous point, in receipt of goods, as we all know, there includes quantity, quality, and if anything rejected or any damages happened, even that also be considered by receiving the goods. Goods receive ಮಾಡುವಾಗ ಡ್ಯಾಮೇಜಸ್ ಏನಾದರೂ ಇತ್ತು ಅಂತಂದರೆ, ಕ್ವಾಂಟಿಟಿ ಜಾಸ್ತಿ ಆಗಿರೋದು ಅಥವಾ ಕಡಿಮೆ ಆಗಿರೋದು ಅಥವಾ ಇಲ್ಲದೇ ಇರೋವಂಥದ್ದು, ಸೊ ಇದನ್ನೆಲ್ಲನೂ ನಾವು ಗೂಡ್ಸ್ನ ರಿಸೀವ್ ಮಾಡ್ಕೊಳ್ಳೋವಾಗ ಗಮನಿಸಬೇಕಾಗಿರುವಂಥ ಅಂಶಗಳು. ಅರ್ಥ ಆಯ್ತಾ? ಸೊ ವೈಲ್ ರಿಸೀವಿಂಗ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಆಲ್ ದೀಸ್ ಕಾನ್ಸೆಪ್ಟ್ಸ್, ವೆದರ್ ದೇ ಹ್ಯಾವ್ ಗೂಡ್ಸ್ ಆರ್ ಡ್ಯಾಮೇಜ್ಡ್, whether they have goods are less in quantity or more in quantity. So this to be identified and note down. Okay, that is about the receipt of goods. So receipt of goods and making the payments. Okay, so this is what about the cash purchases. And next, if at all you want to make a good internal check related to the cash purchase, what sort of errors that you find while doing the internal check? Internal check ಮಾಡೋದಕ್ಕಿಂತ ಮುಂಚೆ ಏನೇನು ಇರ್ರೆಗ್ಯುಲಾರಿಟೀಸ್ ಅಥವಾ ಏನೇನು ಫ್ರಾಡ್ಸ್ ನಡೀತಿತ್ತು ಇದಕ್ಕೂ ಮುಂಚೆ ಅದನ್ನು ನೋಡಾದ್ಮೇಲೆ ನಾವು ಇಂಟರ್ನಲ್ ಚೆಕ್ಕನ್ನು ಇಂಪ್ಲಿಮೆಂಟ್ ಮಾಡೋದು. ಅರ್ಥ ಆಗ್ತಿದೆಯಾ? ಸೊ ಯಾವ ಥರದ ಇಂಟರ್ನಲ್ ಚೆಕ್ಕಲ್ಲಿ ಯಾವ ಥರದ ತಪ್ಪುಗಳು ನಡೀತಿತ್ತು ಅಂದರೆ ನೋಡಿ, ಒಂದು ಗುಡ್ ಸಿಸ್ಟಮ್ ಆಫ್ ಇಂಟರ್ನಲ್ ಚೆಕ್ ವಿತ್ ರಿಗಾರ್ಡ್ ಟು ಪರ್ಚೇಸ್ will prevent the following types of irregularities, errors and frauds. That is whatever we discuss now, discuss further. So those are all are the errors, frauds or irregularities which happened before internal check system was implemented. Okay, so before it was there and after implementing the internal check system, so these errors or frauds have been vanished or destroyed. So first is fictitious purchase. So fictitious purchase may be recorded in the purchase book and the payment withdrawn may be misappropriated. That is withdrawn by the business may be misappropriated. So fictitious purchase. So here fictitious purchase means so that purchase has not taken place. But even though the entry is been there or the entry has been recorded in the purchase book and the payment is withdrawn for the same purchase and that payment is misappropriated. ಆಯಿತಾ? ಸೊ ಫಿಕ್ಟಿಷಿಯಸ್ ಪರ್ಚೇಸ್ ಅಂದರೆ ಆ ಪರ್ಚೇಸ್ ನಡೆದೇ ಇರೋದಿಲ್ಲ, ಅದನ್ನು ಕ್ರಿಯೇಟ್ ಮಾಡಿ ತೋರಿಸುವಂಥದ್ದು. ಸೊ ಅದು ಕ್ರಿಯೇಟ್ ಮಾಡಿರೋದನ್ನು ನಾವೇನು ಮಾಡ್ತೀವಿ, ರೆಕಾರ್ಡ್ ಮಾಡಿರ್ತೀವಿ. ಅಂದರೆ ವಿತೌಟ್ ಪರ್ಚೇಸಿಂಗ್ ದ ಗೂಡ್ಸ್ ದ ಎಂಟ್ರಿ ವಿಲ್ ಬಿ ಮೇಡ್ ಇನ್ ದ ಪರ್ಚೇಸ್ ಬುಕ್. ಅಂದರೆ ಗೂಡ್ಸನ್ನ ಪರ್ಚೇಸೇ ಮಾಡ್ದಿರ ಗೂಡ್ಸನ್ನ ಎಂಟ್ರಿ ಮಾಡೋವಂಥದ್ದು, ಅದಾದ ನಂತರ ಅದರ ಪೇಮೆಂಟ್ಸ್ ಕೊಡುವಂಥದ್ದು, ವಿಡ್ರಾ ಮಾಡೋದು, ನಾಟ್
ಕೊಡುವಂಥದ್ದಲ್ಲ, ವಿಡ್ರಾ ಮಾಡಿ ಆ ಪೇಮೆಂಟ್ ಅಮೌಂಟ್ ಏನಿರುತ್ತೆ ಅದನ್ನು ಮಿಸ್ಅಪ್ರಾಪ್ರಿಯೇಟ್ ಮಾಡುವಂಥದ್ದು. ಸೊ ದಿಸ್ ಇಸ್ ವಾಟ್ ಇಟ್ ವಾಸ್ ಹ್ಯಾಪನಿಂಗ್ ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ಇಂಟರ್ನಲ್ ಚೆಕ್. ಈ ಥರದ ಮೋಸ ಅಥವಾ ಎರರ್ ಅಥವಾ ಇರ್ರೆಗ್ಯುಲಾರಿಟಿ ಆಗ್ತಿತ್ತು. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ಇಸ್ ಡಬಲ್ ಪೇಮೆಂಟ್. ಸೊ ಡಬಲ್ ಪೇಮೆಂಟ್ ಅಂದ್ರೆ ಗೊತ್ತಾಗುತ್ತೆ ನಮಗೆ 2 ಸಾರಿ ಅಂತ. ಸೊ ಮೇಕಿಂಗ್ ಎನಿ ಇನ್ವಾಯ್ಸ್ ವಿಲ್ ಬಿ ರೆಕಾರ್ಡೆಡ್ ಟ್ವೈಸ್ and it is misappropriated, and some invoices may be recorded twice and double payment made may be misappropriated. ಸೊ ಕೆಲವೊಂದು ಇನ್ವಾಯ್ಸಸ್ನ ನಾವೇನು ಮಾಡ್ತಿರ್ತೀವಿ, 2 ಬಾರಿ ಅದನ್ನು ರೆಕಾರ್ಡ್ ಮಾಡ್ತೀವಿ. ಸೊ 2 ಬಾರಿ ರೆಕಾರ್ಡ್ ಮಾಡಿದಾಗ ಆಟೋಮ್ಯಾಟಿಕಲಿ 2 ಬಾರಿ ಅದಕ್ಕೆ ಪೇಮೆಂಟನ್ನು ಕೊಡಬೇಕಾಗುತ್ತೆ. 2 ಬಾರಿ ಪೇಮೆಂಟಲ್ಲಿ ಒಂದು ಪೇಮೆಂಟು ಒರಿಜಿನಲ್ ವೋಚರ್ಗೆ ಹೋಗುತ್ತೆ, ಇನ್ನೊಂದು ಪೇಮೆಂಟು ಮಿಸ್ಅಪ್ರಾಪ್ರಿಯೇಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಡಬಲ್ ಪೇಮೆಂಟ್ ಇಸ್ ಅ ಥಿಂಗ್. ಸೊ ವೇರ್ some invoices will be recorded twice and then the first one payment will be used for a regular purpose and one more payment will be misappropriated for their use. Next is artificial inflation in profits. So any goods which is purchased may be purchased and not entered in that particular period so as to inflate the ಪ್ರಾಫಿಟ್. ಸೊ ಇನ್ಫ್ಲೇಟ್ ಅಂದರೆ ಅದರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದಕ್ಕೆ ನಾವೇನು ಮಾಡ್ತಿದ್ವಿ, ಆ ಗೂಡ್ಸ್ ಏನು ಪರ್ಚೇಸ್ ಮಾಡ್ತೀವಿ ಅದನ್ನು ಆ ಪೀರಿಯಡಲ್ಲಿ ಎಂಟ್ರಿ ಮಾಡೋದಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಎಂಟರ್ ಇನ್ ದಟ್ ಪರ್ಟಿಕ್ಯುಲರ್ ಪೀರಿಯಡ್ ಸೊ ಆಸ್ ಟು ಇನ್ಫ್ಲೇಟ್ ದ ಪ್ರಾಫಿಟ್. ಸೊ ಪ್ರಾಫಿಟ್ನ ಇನ್ಕ್ರೀಸ್ ಮಾಡೋದಕ್ಕೆ ವಿ ವಿಲ್ ಯೂಸ್ ಸಚ್ ಟೈಪ್ ಆಫ್ ಟ್ರಿಕ್ಸ್. ದಿಸ್ ಈಸ್ ಆಲ್ಸೋ ಅ ಫ್ರಾಡ್ ದಟ್ ಈಸ್ ಮೇಡ್ ಬೈ ದ ಕಂಪನಿ. ಓಕೆ, ನೆಕ್ಸ್ಟ್ ಈಸ್ artificial reduction in profits. So goods not received in one period may be entered as purchase so as to show profits less than actual. So whatever the goods you have purchased and it is not received in one period, that may be entered as purchase. So ಗೂಡ್ಸನ್ನ ನಾವು ರಿಸೀವ್ ಮಾಡಿಕೊಂಡೇ ಇರೋದಿಲ್ಲ, ಪರ್ಚೇಸ್ ಮಾಡೇ ಇರಲ್ಲ, ಬಟ್ ಆ ಒಂದು ಪೀರಿಯಡಲ್ಲಿ ಎಂಟ್ರಿ ಮಾಡುವಂಥದ್ದು. ಒನ್ ಪೀರಿಯಡ್ ಮೇ ಬಿ ಎಂಟರ್ಡ್ ಆಸ್ ಪರ್ಚೇಸ್ ಆ್ಯಂಡ್ ಇಫ್ ಯು ಶೋ ದಿಸ್ ದೆನ್ ಯು ಕ್ಯಾನ್ ಈಸಿಲಿ ಮೇಕ್ ಔಟ್ ದಟ್ ಪ್ರಾಫಿಟ್ ಏನಿರುತ್ತೆ ಆ್ಯಕ್ಚುಲ್ಗಿಂತ ಕಡಿಮೆ ಇರುತ್ತೆ. ಸೊ ಆ್ಯಕ್ಚುಯಲ್ ಪ್ರಾಫಿಟ್ ಏನಿರುತ್ತೆ ಅದಕ್ಕಿಂತ ಕಡಿಮೆ ತೋರಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಟ್ರಿಕ್ಕನ್ನು ನಾವು ಪ್ಲೇ ಮಾಡುವಂಥದ್ದು. ಸೊ ದಿಸ್ ಇಸ್ ವಾಟ್ ಅಬೌಟ್ ದ artificial reduction. So goods not received in one period may be entered as purchase so as to show profit less than the actual ಪ್ರಾಫಿಟ್ಗಿಂತ ಕಡಿಮೆ ತೋರಿಸೋದಕ್ಕೆ ಈ ಥರದ ಗೂಡ್ಸ್ ರಿಸೀವ್ ಮಾಡ್ದೇನೆ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಅದನ್ನು ತೋರಿಸಿ ಅದನ್ನು ಕಡಿಮೆ ಪ್ರಾಫಿಟನ್ನು ಲೆಸ್ ದ್ಯಾನ್ ಇರೋದಕ್ಕಿಂತ ಕಡಿಮೆ ತೋರಿಸೋದಕ್ಕೆ ಈ ಒಂದು ರಿಡಕ್ಷನ್ ಆರ್ಟಿಫಿಷಿಯಲ್ ರಿಡಕ್ಷನ್ ಇನ್ ಪ್ರಾಫಿಟ್ ಅನ್ನೋ ಒಂದು ಟ್ರಿಕ್ನ ನಾವು ಯೂಸ್ ಮಾಡುವಂಥದ್ದು. ಸೊ these are all the fictitious purchase, the double payment, inflation in profit and artificial reduction in profit. So these are all the irregularities, some of the irregularities, errors and fraud that used to happen before the implementation of internal check system in the ಕಂಪನಿ. ಇಂಟರ್ನಲ್ ಚೆಕ್ ಸಿಸ್ಟಮ್ ಬರೋದಕ್ಕಿಂತ ಮುಂಚೆ ಈ ಥರ ಇರೆಗ್ಯುಲಾರಿಟೀಸ್ ಆಗ್ತಾ ಇತ್ತು. ಸೊ ಅದು ಬಂದಾದಮೇಲೆ ದೆನ್ ದೀಸ್ ಸಾರ್ಟ್ ಆಫ್ ಇರೆಗ್ಯುಲಾರಿಟೀಸ್ ಹ್ಯಾವ್ ಬೀನ್ ವ್ಯಾನಿಶ್ಡ್. ಅಂದರೆ ಈಗಲೂ ಈ ಇಂಟರ್ನಲ್ ಚೆಕ್ ಸಿಸ್ಟಮ್ ಇಲ್ಲ ಅಂತಂದರೆ ಈಗಲೂ ಕಂಪನಿಗಳಲ್ಲಿ ಈ ಥರ ಫ್ರಾಡ್ಸು ಮತ್ತು ಎರರ್ಸು ಆಗ್ತಿರ್ತವೆ. wherever you find internal check system, internal control or internal check system in the company, then automatically these type of errors will be avoided or it is reduced. Okay, so this is what about the a good internal check system. Okay, now we'll come to the revision part or the last part of this session. So in this session we have discussed about internal check system as regard to cash purchase. So as regard to cash purchase, so in this we have discussed about the first concept is requisition. So requisition, in this requisition you have to place the requisition for whatever the goods you want, quality, quantity, and which in what time the goods should be received. That concept will be added in this requisition part. And in enquiry, so enquiry, what you have to do, where is the availability of that, what are the terms and conditions that has to be followed by different suppliers. That enquiry system will be done in this
enquiry, and purchase order. After doing enquiry, you should place the order. Order will be placed for that particular goods. And receipt of goods. In this receipt, you have to check out whether the goods have been whatever received or delivered is inspected, and it is compared with the proper. And while making the payments, you should know that you should compare with the purchase order, received goods voucher, and then with the original voucher. So goods, delivered goods, stores voucher, the purchase order, and received order. Three has to be compared while making the payments by the accounting department. So this is what a glance about the internal check as regards to cash purchase. I hope students you have understood with the concepts. If you have any doubts related to the concept, feel free to ask me and comment in the comment box. Stay home, stay safe, stay healthy. Thank you so much, students.